ಸಚಿವ ಮಧು ಬಂಗಾರಪ್ಪನವರ ವಿರುದ್ಧ ಅವರ ಸ್ವಕ್ಷೇತ್ರದ ಅಥವಾ ಜಿಲ್ಲೆಯ ಶಾಸಕರು ಹಾಗೆ ವಿರೋಧ ಪಕ್ಷದ ನಾಯಕರು ಆಗಿಂದಾಗೆ ಅಸಮಾಧಾನಗಳನ್ನ ಹೊರ ಹಾಕ್ತಲೇ ಇರ್ತಾರೆ. ಈಗಲೂ ಕೂಡ ಮಧು ಬಂಗಾರಪ್ಪನವರ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಮಾಜಿ ಸಚಿವ ಹರತಾಳು ಹಾಲಪ್ಪ. ಶಿವಮೊಗ್ಗದಲ್ಲಿ ಅದರಲ್ಲೂ ಸೊರಬ ಪಟ್ಟಣದಲ್ಲಿ ಯಥೇಚ್ಛವಾಗಿ ಇಸ್ಪೀಟ್ ಕ್ಲಬ್ಗಳು ಆಗಿದೆ. 4 ಇಸ್ಪೀಟ್ ಕ್ಲಬ್ಗಳು ಸೊರಬ ಪಟ್ಟಣದಲ್ಲೇ ಆಗಿದೆ. ಸಚಿವ ಮಧು ಬಂಗಾರಪ್ಪ ಈ ಕ್ಲಬ್ಗಳನ್ನ ನಡೆಸುತ್ತಿದ್ದಾರೆ ಅಂತ ಮಾಜಿ ಸಚಿವ ಹರತಾಳು ಹಾಲಪ್ಪ ಗಂಭೀರ ಆರೋಪ ಮಾಡಿದ್ದಾರೆ. ಇಸ್ಪೀಟ್ ಕ್ಲಬ್ಗಳಿಂದ ಶಿರಸಿಗೆ ಹಣ ಹೋಗ್ತಾ ಇದೆ. ಶಿರಸಿಯಿಂದ ಸದಾಶಿವನಗರಕ್ಕೆ ಹಣ ವರ್ಗಾವಣೆಯಾಗುತ್ತೆ. ಉಸ್ತುವಾರಿ ಸಚಿವ ಮಧು ಉತ್ತರ ಹೇಳಬೇಕಂತ ಹೇಳಿ ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಹರತಾಳು ಹಾಲಪ್ಪ ಹೇಳಿಕೆ ನೀಡಿದ್ದಾರೆ. ನಮ್ಮದೇ ಹೇಳ್ತೇನೆ, ನಮ್ಮ ಬಿಜೆಪಿ ಸರ್ಕಾರದಲ್ಲಿ ಯಾವತ್ತೂ ಆಗಿರಲಿಲ್ಲ. ಯಡಿಯೂರಪ್ಪನವರ ಆಡಳಿತ, ಬಸವರಾಜ ಬೊಮ್ಮಾಯಿ ಅವರ ಆಡಳಿತದಲ್ಲಿ ಎಂದೂ ಆಗಿರಲಿಲ್ಲ. ಯಾವ ಒಬ್ಬ ರೈತನ ಜೈಲಿಗೆ ಕಳಿಸಲಿಲ್ಲ. ಇದೇ ಮಧು ಬಂಗಾರಪ್ಪ ಸಾಗರ ತಾಲೂಕಿನಲ್ಲಿ 7 ಜನ ರೈತರನ್ನ 13 ದಿನ ಜೈಲಲ್ಲಿ ಇಟ್ಟಿದ್ರು, ಬದುಕು ಮಾಡಿದ್ದಾರೆ ಅಂತ. ಇದನ್ನ ಹೇಳಬೇಕಾ ಬೇಡ? ಸಾಗರದವರಾಗ್ಲಿ ಸೊರಬದವರಾಗ್ಲಿ. ಸೊರಬದಲ್ಲಿ ಪುಣ್ಯಾತ್ಮ ಬಂಗಾರಪ್ಪನವ್ರು ನೆನೆಸ್ಕೋಬೇಕು. ಅಷ್ಟು ವರ್ಷ ಆಡಳಿತ ಮಾಡಿದ್ರು. ಅವ್ರ ಮಗ ನಮ್ಮ ಜೊತೆಗಿದ್ದಾರೆ, ಕುಮಾರ ಬಂಗಾರಪ್ಪನ ಆಡಳಿತ ಮಾಡಿದ್ರು. ನಾನು 4 ವರ್ಷ ಅಲ್ಲಿ MLA ಆಗಿದ್ದೆ. ಒಂದೇ ಒಂದು ದಿನ ಸೊರಬ ತಾಲೂಕು ಅಂದ್ರೆ ಹಳ್ಳಿಗಳಿಂದ ತುಂಬಿದ್ದು, ಯಾವುದೇ ದೊಡ್ಡ ಪಟ್ಟಣ ಇಲ್ಲ. ಅಂತ ಊರಿನಲ್ಲಿ ಈಗಿನ ಉಸ್ತುವಾರಿ ಸಚಿವರು 4 ಕ್ಲಬ್ಗಳನ್ನು ನಡೆಸ್ತಿದ್ದಾರೆ, ಇಸ್ಪೀಟ್ ಕ್ಲಬ್. ಆ ಕ್ಲಬ್ಗಳಿಂದ ಶಿರ್ಸಿಗೆ ಹೋಗ್ತದೆ ಅದರ ದುಡ್ಡು, ಶಿರ್ಸಿಯಿಂದ ಸದಾಶಿವ ನಗರಕ್ಕೆ ಹೋಗ್ತದೆ ವ್ಯವಸ್ಥೆ. ಇದು ಯಾವತ್ತಾದ್ರೂ ನೋಡಿದ್ರ? ಉಸ್ತುವಾರಿ ಸಚಿವರು ಇದಕ್ಕೆ ಉತ್ತರ ಹೇಳಬೇಕಲ್ಲ. ಪುಣ್ಯಾತ್ಮ ಬಂಗಾರಪ್ಪ ಅಂತಕ್ಕೆ ಯಾವತ್ತಾದ್ರೂ ಯೋಚನೆ ಮಾಡಿದ್ರ? ಇದು ಅದು ಬಿಟ್ಕೊಂಡು ಏನೇನೋ ಹೇಳ್ತಾರೆ ಅವರು. ಯಾವುದೋ ಸಚಿವ ಮಧು ಬಂಗಾರಪ್ಪನವರ ವಿರುದ್ಧ ಅವರ ಸ್ವಕ್ಷೇತ್ರದ ಅಥವಾ ಜಿಲ್ಲೆಯ ಶಾಸಕರು ಹಾಗೆ ವಿರೋಧ ಪಕ್ಷದ ನಾಯಕರು ಆಗಿಂದಾಗೆ ಅಸಮಾಧಾನಗಳನ್ನ ಹೊರ ಹಾಕ್ತಲೇ ಇರ್ತಾರೆ. ಈಗಲೂ ಕೂಡ ಮಧು ಬಂಗಾರಪ್ಪನವರ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಮಾಜಿ ಸಚಿವ ಹರತಾಳು ಹಾಲಪ್ಪ. ಶಿವಮೊಗ್ಗದಲ್ಲಿ ಅದರಲ್ಲೂ ಸೊರಬ ಪಟ್ಟಣದಲ್ಲಿ ಯಥೇಚ್ಛವಾಗಿ ಇಸ್ಪೀಟ್ ಕ್ಲಬ್ಗಳು ಆಗಿದೆ. 4 ಇಸ್ಪೀಟ್ ಕ್ಲಬ್ಗಳು ಸೊರಬ ಪಟ್ಟಣದಲ್ಲೇ ಆಗಿದೆ. ಸಚಿವ ಮಧು ಬಂಗಾರಪ್ಪ ಈ ಕ್ಲಬ್ಗಳನ್ನ ನಡೆಸುತ್ತಿದ್ದಾರೆ ಅಂತ ಮಾಜಿ ಸಚಿವ ಹರತಾಳು ಹಾಲಪ್ಪ ಗಂಭೀರ ಆರೋಪ ಮಾಡಿದ್ದಾರೆ. ಇಸ್ಪೀಟ್ ಕ್ಲಬ್ಗಳಿಂದ ಶಿರಸಿಗೆ ಹಣ ಹೋಗ್ತಾ ಇದೆ. ಶಿರಸಿಯಿಂದ ಸದಾಶಿವನಗರಕ್ಕೆ ಹಣ ವರ್ಗಾವಣೆಯಾಗುತ್ತೆ. ಉಸ್ತುವಾರಿ ಸಚಿವ ಮಧು ಉತ್ತರ ಹೇಳಬೇಕಂತ ಹೇಳಿ ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಹರತಾಳು ಹಾಲಪ್ಪ ಹೇಳಿಕೆ ನೀಡಿದ್ದಾರೆ. ನಮ್ಮದೇ ಹೇಳ್ತೇನೆ, ನಮ್ಮ ಬಿಜೆಪಿ ಸರ್ಕಾರದಲ್ಲಿ ಯಾವತ್ತೂ ಆಗಿರಲಿಲ್ಲ. ಯಡಿಯೂರಪ್ಪನವರ ಆಡಳಿತ, ಬಸವರಾಜ ಬೊಮ್ಮಾಯಿ ಅವರ ಆಡಳಿತದಲ್ಲಿ ಎಂದೂ ಆಗಿರಲಿಲ್ಲ. ಯಾವ ಒಬ್ಬ ರೈತನ ಜೈಲಿಗೆ ಕಳಿಸಲಿಲ್ಲ. ಇದೇ ಮಧು ಬಂಗಾರಪ್ಪ ಸಾಗರ ತಾಲೂಕಿನಲ್ಲಿ 7 ಜನ ರೈತರನ್ನ 13 ದಿನ ಜೈಲಲ್ಲಿ ಇಟ್ಟಿದ್ರು, ಬದುಕು ಮಾಡಿದ್ದಾರೆ ಅಂತ. ಇದನ್ನ ಹೇಳಬೇಕಾ ಬೇಡ? ಸಾಗರದವರಾಗ್ಲಿ ಸೊರಬದವರಾಗ್ಲಿ. ಸೊರಬದಲ್ಲಿ ಪುಣ್ಯಾತ್ಮ ಬಂಗಾರಪ್ಪನವ್ರು ನೆನೆಸ್ಕೋಬೇಕು. ಅಷ್ಟು ವರ್ಷ ಆಡಳಿತ ಮಾಡಿದ್ರು. ಅವ್ರ ಮಗ ನಮ್ಮ ಜೊತೆಗಿದ್ದಾರೆ, ಕುಮಾರ ಬಂಗಾರಪ್ಪನ ಆಡಳಿತ ಮಾಡಿದ್ರು. ನಾನು 4 ವರ್ಷ ಅಲ್ಲಿ MLA ಆಗಿದ್ದೆ. ಒಂದೇ ಒಂದು ದಿನ ಸೊರಬ ತಾಲೂಕು ಅಂದ್ರೆ ಹಳ್ಳಿಗಳಿಂದ ತುಂಬಿದ್ದು, ಯಾವುದೇ ದೊಡ್ಡ ಪಟ್ಟಣ ಇಲ್ಲ. ಅಂತ ಊರಿನಲ್ಲಿ ಈಗಿನ ಉಸ್ತುವಾರಿ ಸಚಿವರು 4 ಕ್ಲಬ್ಗಳನ್ನು ನಡೆಸ್ತಿದ್ದಾರೆ, ಇಸ್ಪೀಟ್ ಕ್ಲಬ್. ಆ ಕ್ಲಬ್ಗಳಿಂದ ಶಿರ್ಸಿಗೆ ಹೋಗ್ತದೆ ಅದರ ದುಡ್ಡು, ಶಿರ್ಸಿಯಿಂದ ಸದಾಶಿವ ನಗರಕ್ಕೆ ಹೋಗ್ತದೆ ವ್ಯವಸ್ಥೆ. ಇದು ಯಾವತ್ತಾದ್ರೂ ನೋಡಿದ್ರ? ಉಸ್ತುವಾರಿ ಸಚಿವರು ಇದಕ್ಕೆ ಉತ್ತರ ಹೇಳಬೇಕಲ್ಲ. ಪುಣ್ಯಾತ್ಮ ಬಂಗಾರಪ್ಪ ಅಂತಕ್ಕೆ ಯಾವತ್ತಾದ್ರೂ ಯೋಚನೆ ಮಾಡಿದ್ರ? ಇದು ಅದು ಬಿಟ್ಕೊಂಡು ಏನೇನೋ ಹೇಳ್ತಾರೆ ಅವರು. ಯಾವುದೋ ಸಚಿವ ಮಧು ಬಂಗಾರಪ್ಪನವರ ವಿರುದ್ಧ ಅವರ ಸ್ವಕ್ಷೇತ್ರದ ಅಥವಾ ಜಿಲ್ಲೆಯ ಶಾಸಕರು ಹಾಗೆ ವಿರೋಧ ಪಕ್ಷದ ನಾಯಕರು ಆಗಿಂದಾಗೆ ಅಸಮಾಧಾನಗಳನ್ನ ಹೊರ ಹಾಕ್ತಲೇ ಇರ್ತಾರೆ. ಈಗಲೂ ಕೂಡ ಮಧು ಬಂಗಾರಪ್ಪನವರ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಮಾಜಿ ಸಚಿವ ಹರತಾಳು ಹಾಲಪ್ಪ. ಶಿವಮೊಗ್ಗದಲ್ಲಿ ಅದರಲ್ಲೂ ಸೊರಬ ಪಟ್ಟಣದಲ್ಲಿ ಯಥೇಚ್ಛವಾಗಿ ಇಸ್ಪೀಟ್ ಕ್ಲಬ್ಗಳು ಆಗಿದೆ. 4 ಇಸ್ಪೀಟ್ ಕ್ಲಬ್ಗಳು ಸೊರಬ ಪಟ್ಟಣದಲ್ಲೇ ಆಗಿದೆ. ಸಚಿವ ಮಧು ಬಂಗಾರಪ್ಪ ಈ ಕ್ಲಬ್ಗಳನ್ನ ನಡೆಸುತ್ತಿದ್ದಾರೆ ಅಂತ ಮಾಜಿ ಸಚಿವ ಹರತಾಳು ಹಾಲಪ್ಪ ಗಂಭೀರ ಆರೋಪ ಮಾಡಿದ್ದಾರೆ. ಇಸ್ಪೀಟ್ ಕ್ಲಬ್ಗಳಿಂದ ಶಿರಸಿಗೆ ಹಣ ಹೋಗ್ತಾ ಇದೆ. ಶಿರಸಿಯಿಂದ ಸದಾಶಿವನಗರಕ್ಕೆ ಹಣ ವರ್ಗಾವಣೆಯಾಗುತ್ತೆ. ಉಸ್ತುವಾರಿ ಸಚಿವ ಮಧು ಉತ್ತರ ಹೇಳಬೇಕಂತ ಹೇಳಿ
ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಹರತಾಳು ಹಾಲಪ್ಪ ಹೇಳಿಕೆ ನೀಡಿದ್ದಾರೆ. ನಮ್ಮದೇ ಹೇಳ್ತೇನೆ, ನಮ್ಮ ಬಿಜೆಪಿ ಸರ್ಕಾರದಲ್ಲಿ ಯಾವತ್ತೂ ಆಗಿರಲಿಲ್ಲ. ಯಡಿಯೂರಪ್ಪನವರ ಆಡಳಿತ, ಬಸವರಾಜ ಬೊಮ್ಮಾಯಿ ಅವರ ಆಡಳಿತದಲ್ಲಿ ಎಂದೂ ಆಗಿರಲಿಲ್ಲ. ಯಾವ ಒಬ್ಬ ರೈತನ ಜೈಲಿಗೆ ಕಳಿಸಲಿಲ್ಲ. ಇದೇ ಮಧು ಬಂಗಾರಪ್ಪ ಸಾಗರ ತಾಲೂಕಿನಲ್ಲಿ 7 ಜನ ರೈತರನ್ನ 13 ದಿನ ಜೈಲಲ್ಲಿ ಇಟ್ಟಿದ್ರು, ಬಗರ್ಕು ಮಾಡಿದ್ದಾರೆ ಅಂತ. ಇದನ್ನು ಹೇಳಬೇಕಾ ಬೇಡ? ಸಾಗರದವರಾಗ್ಲಿ ಸೊರಬದವರಾಗ್ಲಿ. ಸೊರಬದಲ್ಲಿ ಪುಣ್ಯಾತ್ಮ ಬಂಗಾರಪ್ಪನವ್ರು ನೆನೆಸ್ಕೋಬೇಕು. ಅಷ್ಟು ವರ್ಷ ಆಡಳಿತ ಮಾಡಿದ್ರು. ಅವ್ರ ಮಗ ನಮ್ಮ ಜೊತೆಗಿದ್ದಾರೆ, ಕುಮಾರ್ ಬಂಗಾರಪ್ಪನ ಆಡಳಿತ ಮಾಡಿದ್ರು. ನಾನು 4 ವರ್ಷ ಅಲ್ಲಿ MLA ಆಗಿದ್ದೆ. ಒಂದೇ ಒಂದು ದಿನ ಸೊರಬ ತಾಲೂಕು ಅಂದ್ರೆ ಹಳ್ಳಿಗಳಿಂದ ತುಂಬಿದ್ದು, ಯಾವುದೇ ದೊಡ್ಡ ಪಟ್ಟಣ ಇಲ್ಲ. ಅಂತ ಊರಿನಲ್ಲಿ ಈಗಿನ ಉಸ್ತುವಾರಿ ಸಚಿವರು 4 ಕ್ಲಬ್ಗಳನ್ನು ನಡೆಸ್ತಿದ್ದಾರೆ, ಸ್ಪೀಡ್ ಕ್ಲಬ್. ಆ ಕ್ಲಬ್ಗಳಿಂದ ಸಿರ್ಸಿಗೆ ಹೋಗ್ತದೆ ಅದರ ದುಡ್ಡು, ಸಿರ್ಸಿಯಿಂದ ಸದಾಶಿವ ನಗರಕ್ಕೆ ಹೋಗ್ತದೆ ವ್ಯವಸ್ಥೆ. ಇದು ಯಾವತ್ತಾದ್ರೂ ನೋಡಿದ್ರಾ? ಉಸ್ತುವಾರಿ ಸಚಿವರು ಇದಕ್ಕೆ ಉತ್ತರ ಹೇಳಬೇಕಲ್ಲ. ಪುಣ್ಯಾತ್ಮ ಬಂಗಾರಪ್ಪ ಅಂತಕ್ಕೆ ಯಾವತ್ತಾದ್ರೂ ಯೋಚನೆ ಮಾಡಿದ್ರಾ? ಇದು ಅದು ಬಿಟ್ಕೊಂಡು ಏನೇನೋ ಹೇಳ್ತಾರೆ ಅವರು. ಯಾವುದೋ ಸಚಿವ ಮಧು ಬಂಗಾರಪ್ಪನವರ ವಿರುದ್ಧ ಅವರ ಸ್ವಕ್ಷೇತ್ರದ ಅಥವಾ ಜಿಲ್ಲೆಯ ಶಾಸಕರು ಹಾಗೆ ವಿರೋಧ ಪಕ್ಷದ ನಾಯಕರು ಆಗಿಂದಾಗೆ ಅಸಮಾಧಾನಗಳನ್ನ ಹೊರ ಹಾಕ್ತಲೇ ಇರ್ತಾರೆ. ಈಗಲೂ ಕೂಡ ಮಧು ಬಂಗಾರಪ್ಪನವರ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಮಾಜಿ ಸಚಿವ ಹರತಾಳು ಹಾಲಪ್ಪ. ಶಿವಮೊಗ್ಗದಲ್ಲಿ, ಅದರಲ್ಲೂ ಸೊರಬ ಪಟ್ಟಣದಲ್ಲಿ ಯಥೇಚ್ಛವಾಗಿ ಇಸ್ಪೀಟ್ ಕ್ಲಬ್ಗಳು ಆಗಿದೆ. 4 ಇಸ್ಪೀಟ್ ಕ್ಲಬ್ಗಳು ಸೊರಬ ಪಟ್ಟಣದಲ್ಲೇ ಆಗಿದೆ. ಸಚಿವ ಮಧು ಬಂಗಾರಪ್ಪ ಈ ಕ್ಲಬ್ಗಳನ್ನ ನಡೆಸುತ್ತಿದ್ದಾರೆ ಅಂತ ಮಾಜಿ ಸಚಿವ ಹರತಾಳು ಹಾಲಪ್ಪ ಗಂಭೀರ ಆರೋಪ ಮಾಡಿದ್ದಾರೆ. ಇಸ್ಪೀಟ್ ಕ್ಲಬ್ಗಳಿಂದ ಶಿರಸಿಗೆ ಹಣ ಹೋಗ್ತಾ ಇದೆ, ಶಿರಸಿಯಿಂದ ಸದಾಶಿವನಗರಕ್ಕೆ ಹಣ ವರ್ಗಾವಣೆಯಾಗುತ್ತೆ. ಉಸ್ತುವಾರಿ ಸಚಿವ ಮಧು ಉತ್ತರ ಹೇಳಬೇಕಲ್ಲ ಅಂತ ಹೇಳಿ ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಹರತಾಳು ಹಾಲಪ್ಪ ಹೇಳಿಕೆ ನೀಡಿದ್ದಾರೆ. ನಮ್ಮದೇ ಹೇಳ್ತೇನೆ, ನಮ್ಮ ಬಿಜೆಪಿ ಸರ್ಕಾರದಲ್ಲಿ ಯಾವತ್ತೂ ಆಗಿರಲಿಲ್ಲ. ಯಡಿಯೂರಪ್ಪನವರ ಆಡಳಿತ, ಬಸವರಾಜ ಬೊಮ್ಮಾಯಿ ಅವರ ಆಡಳಿತದಲ್ಲಿ ಎಂದೂ ಆಗಿರಲಿಲ್ಲ. ಯಾವ ಒಬ್ಬ ರೈತನ ಜೈಲಿಗೆ ಕಳಿಸಲಿಲ್ಲ. ಇದೇ ಮಧು ಬಂಗಾರಪ್ಪ ಸಾಗರ ತಾಲೂಕಿನಲ್ಲಿ 7 ಜನ ರೈತರನ್ನ 13 ದಿನ ಜೈಲಲ್ಲಿ ಇಟ್ಟಿದ್ರು, ಬಗರ್ಕು ಮಾಡಿದ್ದಾರೆ ಅಂತ. ಇದನ್ನು ಹೇಳಬೇಕಾ ಬೇಡ? ಸಾಗರದವರಾಗ್ಲಿ ಸೊರಬದವರಾಗ್ಲಿ. ಸೊರಬದಲ್ಲಿ ಪುಣ್ಯಾತ್ಮ ಬಂಗಾರಪ್ಪನವ್ರು ನೆನೆಸ್ಕೋಬೇಕು. ಅಷ್ಟು ವರ್ಷ ಆಡಳಿತ ಮಾಡಿದ್ರು. ಅವ್ರ ಮಗ ನಮ್ಮ ಜೊತೆಗಿದ್ದಾರೆ, ಕುಮಾರ್ ಬಂಗಾರಪ್ಪನ ಆಡಳಿತ ಮಾಡಿದ್ರು. ನಾನು 4 ವರ್ಷ ಅಲ್ಲಿ MLA ಆಗಿದ್ದೆ. ಒಂದೇ ಒಂದು ದಿನ ಸೊರಬ ತಾಲೂಕು ಅಂದ್ರೆ ಹಳ್ಳಿಗಳಿಂದ ತುಂಬಿದ್ದು, ಯಾವುದೇ ದೊಡ್ಡ ಪಟ್ಟಣ ಇಲ್ಲ. ಅಂತ ಊರಿನಲ್ಲಿ ಈಗಿನ ಉಸ್ತುವಾರಿ ಸಚಿವರು 4 ಕ್ಲಬ್ಗಳನ್ನು ನಡೆಸ್ತಿದ್ದಾರೆ, ಸ್ಪೀಡ್ ಕ್ಲಬ್. ಆ ಕ್ಲಬ್ಗಳಿಂದ ಸಿರ್ಸಿಗೆ ಹೋಗ್ತದೆ ಅದರ ದುಡ್ಡು, ಸಿರ್ಸಿಯಿಂದ ಸದಾಶಿವ ನಗರಕ್ಕೆ ಹೋಗ್ತದೆ ವ್ಯವಸ್ಥೆ. ಇದು ಯಾವತ್ತಾದ್ರೂ ನೋಡಿದ್ರಾ? ಉಸ್ತುವಾರಿ ಸಚಿವರು ಇದಕ್ಕೆ ಉತ್ತರ ಹೇಳಬೇಕಲ್ಲ. ಪುಣ್ಯಾತ್ಮ ಬಂಗಾರಪ್ಪ ಅಂತಕ್ಕೆ ಯಾವತ್ತಾದ್ರೂ ಯೋಚನೆ ಮಾಡಿದ್ರಾ? ಇದು ಅದು ಬಿಟ್ಕೊಂಡು ಏನೇನೋ ಹೇಳ್ತಾರೆ ಅವರು. ಯಾವುದೋ ಸಚಿವ ಮಧು ಬಂಗಾರಪ್ಪನವರ ವಿರುದ್ಧ ಅವರ ಸ್ವಕ್ಷೇತ್ರದ ಅಥವಾ ಜಿಲ್ಲೆಯ ಶಾಸಕರು ಹಾಗೆ ವಿರೋಧ ಪಕ್ಷದ ನಾಯಕರು ಆಗಿಂದಾಗೆ ಅಸಮಾಧಾನಗಳನ್ನ ಹೊರ ಹಾಕ್ತಲೇ ಇರ್ತಾರೆ. ಈಗಲೂ ಕೂಡ ಮಧು ಬಂಗಾರಪ್ಪನವರ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಮಾಜಿ ಸಚಿವ ಹರತಾಳು ಹಾಲಪ್ಪ. ಶಿವಮೊಗ್ಗದಲ್ಲಿ, ಅದರಲ್ಲೂ ಸೊರಬ ಪಟ್ಟಣದಲ್ಲಿ ಯಥೇಚ್ಛವಾಗಿ ಇಸ್ಪೀಟ್ ಕ್ಲಬ್ಗಳು ಆಗಿದೆ. 4 ಇಸ್ಪೀಟ್ ಕ್ಲಬ್ಗಳು ಸೊರಬ ಪಟ್ಟಣದಲ್ಲೇ ಆಗಿದೆ. ಸಚಿವ ಮಧು ಬಂಗಾರಪ್ಪ ಈ ಕ್ಲಬ್ಗಳನ್ನ ನಡೆಸುತ್ತಿದ್ದಾರೆ ಅಂತ ಮಾಜಿ ಸಚಿವ ಹರತಾಳು ಹಾಲಪ್ಪ ಗಂಭೀರ ಆರೋಪ ಮಾಡಿದ್ದಾರೆ. ಇಸ್ಪೀಟ್ ಕ್ಲಬ್ಗಳಿಂದ ಶಿರಸಿಗೆ ಹಣ